ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಇಂದು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ 2026ರ ಪೂರ್ವ ಸಿದ್ಧತೆಗಾಗಿ ಈ ಪರೀಕ್ಷೆಯು ಇದೇ ತಿಂಗಳು 12/4/2026ರಂದು ನಡೆದಿದ್ದು ಇದಕ್ಕೆ ಸಂಬಂಧಿಸಿದಂತಹ ಗಣಿತದ ವಿಷಯಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಒಂದೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನಿದೆ 18 ಗುಂಡ್ಲೆ 42ರ ಗುಣಲಬ್ಧವೇನು? ಸಿಂಪಲ್ ಆಗಿ ನಾವೇನ್ ಮಾಡಬೇಕಾಗುತ್ತೆ, ಗುಣಲಬ್ಧ ಮಾಡೋಣ. 42 ಗುಂಡ್ಲೆ 18, 18 36, 18 3 14, 18 72, 3 ಕೂಡಿಸಿದ್ರೆ 75. ಹಾಗಾಗಿ ಸರಿಯಾದಂತ ಉತ್ತರ ಎಷ್ಟಿದೆ? 756. ಇನ್ನು ಎರಡನೇ ಪ್ರಶ್ನೆ ಇದೆ, 98,000ವನ್ನು ಸಂಖ್ಯಾಸೂಚಕದಲ್ಲಿ ಬರೆದಾಗ ಅಂತ ಹೇಳಿ. ಕೊಟ್ಟಿರುವಂತಹ ಇದರಲ್ಲಿ ನೋಡ್ರಿ, 98 ಕೇವಲ 2 ಸ್ಥಾನ ಇದೆ, ಬಿಡಿ ಮತ್ತು 10. ನಂತರ ಬಿಡಿ 10 100 1000 ಅಂತಿದೆ. ಇಲ್ಲಿ ಕೊಟ್ಟಿದ್ದು 98,000 ಅಂತಿದೆ. ಹಾಗಾಗಿ ಬಿಡಿ 10 100 1000 10,000, ಹೀಗಾಗಿ 98,000 ಸರಿಯಾದಂತ ಉತ್ತರ ಬಿ. ನಂತರ ಮೂರನೇ ಪ್ರಶ್ನೆ ಇದೆ, ಒಂದು ನೋಟ್ ಪುಸ್ತಕದ ಬೆಲೆ 16 ರೂಪಾಯಿ 80 ಪೈಸೆ, ಅಂದ್ರೆ 16 ರೂಪಾಯಿ 80 ಪೈಸೆ. ಇದು 12 ನೋಟ್ಬುಕ್ಗಳ ಬೆಲೆ ಎಷ್ಟು ಅಂತಂದ್ರೆ 12ರಿಂದ ಏನ್ ಮಾಡ್ಬೇಕ್ರಿ? ಗುಣಾಕಾರ ಮಾಡ್ಬೇಕು. ಗುಣಾಕಾರ ಮಾಡೋದು ನೋಡ್ರಿ, 12 ಕೂಡಿಸಿದ್ರೆ 0, 12 ಎಂಟ್ಲೆ 96, ಬಿಂದು ಬಿಂದು 12 12 48, 12 60, 12 ಆರ್ಲೆ 72, 72 9 81, 12 12 8 20, ಅಂದ್ರೆ 201.60. ಸರಿಯಾದಂತ ಉತ್ತರ ಏನಿದೆ ರೀ? ಎ. ಸರಿಯಾದಂತ ಉತ್ತರ ಎ. ನೆಕ್ಸ್ಟ್ 4ನೇ ಇದೆ, 6000 ಗ್ರಾಮ್ಗಳಿಗೆ ಡ್ಯಾಶ್ ಕಿಲೋಗ್ರಾಮ್ ಅಂತಿದೆ. ನಮಗೆ ಗೊತ್ತಿರೋ ಹಾಗೆ 1 kg ಅಂತಂದ್ರೆ 1 ಕಿಲೋಗ್ರಾಮ್ ಈಕ್ವಲ್ ಏನಿದೆ ರೀ? 1000 ಗ್ರಾಮ್ಗಳು ಅಂತ ಹೇಳಿ. ಕರೆಕ್ಟ್? ಹೀಗಾಗಿ ಇಲ್ಲಿ ಕೊಟ್ಟಿದ್ದು 6000 ಅಂತ ಕೊಟ್ಟಿದ್ದಾರೆ. 6000 ಎಷ್ಟು ಅಂತಂದ್ರೆ 6 ಕಿಲೋಗ್ರಾಮ್ ಅಂತ ಹೇಳಿ. ಸರಿಯಾದಂತ ಉತ್ತರ 6 ಕಿಲೋಗ್ರಾಮ್ ಅಂತ ಹೇಳಿ. ನಂತರ ಒಬ್ಬ ಕೂಲಿಕಾರನು ದಿನಕ್ಕೆ 450 ರೂಪಾಯಿ ಸಂಪಾದಿಸಿದರೆ ಅವನ ಒಂದು ವಾರದ ಸಂಪಾದನೆ, ಒಂದು ವಾರ ಅಂತಂದ್ರೆ 7 ದಿವಸ, ಒಂದು ದಿವಸಕ್ಕೆ ಎಷ್ಟಿದೆ ರೀ? 450ಗೆ. ಹಾಗಾಗಿ ಇದನ್ನು 7ರಿಂದ ಏನ್ ಮಾಡ್ಬೇಕು? ಗುಣಾಕಾರ ಮಾಡ್ಬೇಕು. 7 0 0. 7 5 35. ನಂತರ 7 4 28 28, 30 31. 3150. ಹಾಗಾಗಿ ಎ ಸರಿಯಾದಂತ ಉತ್ತರ. ನಂತರ ಆಯತ ಘನವು ಡ್ಯಾಶ್ ಘನಗಳನ್ನು ಹೊಂದಿರುತ್ತದೆ ಅಂತ ಹೇಳಿ. ಆಯತ ಘನ ಯಾವಾಗಲೂ ಕೂಡ ಏನಾಗಿರ್ತೈತಿ? 6 ಘನಗಳನ್ನು ಕೂಡ ಹೊಂದಿರುತ್ತೆ. ನಂತರ 7ನೇದು 54,398 ಪ್ಲಸ್ 24,881 ಮೈನಸ್ ಮಾಡಿದರೆ ಹೀಗಾಗಿ ಕೂಡಿಸೋಣ್ರಿ. 54,398 ಪ್ಲಸ್ 24,881. ಎರಡನ್ನು ಎಡಿಷನ್ ಮಾಡೋಣ್ರಿ. 8 1 9, 8 9 16 1 17, 8 3 11 1 12, 4 4 8 1 9, 5 2 7. ಈಗ ಬಂದಂತಹ ಮೊತ್ತದಲ್ಲಿ ಏನ್ ಮಾಡೋಣ್ರಿ? ಮೈನಸ್ ಮಾಡೋಣ. ಅಂದ್ರೆ 39,878. ಮಾಡಿದ್ರೆ 9 8 ಹೋದ್ರೆ 1, 7 7 ಹೋದ್ರೆ 0, 12 8 ಹೋದ್ರೆ 4, 9 9 ಹೋದ್ರೆ 0, 1 1, 7 3 ಹೋದ್ರೆ 4. ರಾಂಗ್ ಆಯ್ತಲ್ರಿ? ಸಾರಿ, ಇಲ್ಲಿ ತಪ್ಪಾಯ್ತು. 12 8 ಹೋದ್ರೆ 4 ಆಯ್ತು. ನೆಕ್ಸ್ಟ್ 19 10 ಹೋದ್ರೆ 9 ಕೈಲ 7 4 ಹೋದ್ರೆ 39,401. ಸರಿಯಾದಂತ ಉತ್ತರ 39,401. ನಂತರ ಯಾವ ಸಂಖ್ಯೆಯು ಎಲ್ಲಾ ಸಂಖ್ಯೆಗಳ ಅಪವರ್ತನ ಆಗುತ್ತೆ ಅಂತ ಹೇಳಿ. ಎಲ್ಲಾ ಸಂಖ್ಯೆಗಳ ಅಪವರ್ತನ ಏನಾಗಿದೆ ಅಂತಂದ್ರೆ 1 ಆಗಿದೆ. ಇಲ್ಲಿ ಪ್ರಶ್ನೆ ನೋಡೋಣ. ಒಂದು
ಕ್ವಿಂಟಲ್ ಅಂದ್ರೆ ಎಷ್ಟು ಕಿಲೋಗ್ರಾಮ್ ಅಂತ ಹೇಳಿ. ಸೊ ಹಾಗಾಗಿ ಪ್ರಶ್ನೆಗೆ ಉತ್ತರ ಏನಾಗ್ತದೆ? 10 kg, 100 kg, 500 kg ಮತ್ತು 75 kg ಕಿಲೋಗ್ರಾಮ್ ಅಂತ ಹೇಳಿ. ಸೊ ಹೀಗಾಗಿ 1 ಕ್ವಿಂಟಲ್ ಅಂದ್ರೆ 100 kg ಅಂತ ಹೇಳಿ. ಹಾಗಾಗಿ ಸರಿಯಾದಂತ ಉತ್ತರ ಬಿ. ನೆಕ್ಸ್ಟ್ 18 ಲೀಟರ್ 500 ಮಿಲಿ ಲೀಟರ್ ನಿಂದ 6 ಲೀಟರ್ 750 ಮಿಲಿ ಲೀಟರ್ ಅನ್ನು ಕಳೆದಾಗ ಬರುವ ಮೊತ್ತ ಎಷ್ಟು ಅಂತ ಹೇಳಿ. ಸೊ ಇಲ್ಲಿ ನಾವು ಅದನ್ನು ಏನು ಮಾಡೋಣ? ಸೊ 18 ಲೀಟರು, ಸೊ ನಂತರ 500 ಮಿಲಿ ಲೀಟರ್ ಅಂತ ಬರ್ಕೊಳ್ಳೋಣ. ಸೊ ಹಾಗಾಗಿ ಪಾಯಿಂಟ್ ಅಂತ ಕೊಟ್ಟರೆ ಇದು ಮಾಡಿಬಿಡೋಣ. ಸೊ 500. ಸೊ ನೆಕ್ಸ್ಟ್ ಎಷ್ಟಿದೆ ರೀ? ಸೊ 6 750. ಸೊ ಮೈನಸ್ ಮಾಡೋಣ. ಸೊ 0 0 15 ಹೋದರೆ 5. ಸೊ ನೆಕ್ಸ್ಟು ಇಲ್ಲ. ಸೊ 8 2 8 2 10 7 ಪಾಯಿಂಟ್ ಕೊಡೋಣ. ಸೊ 8ರಾಗ 7 ಹೋದರೆ 1. ನೆಕ್ಸ್ಟ್ ಸೊ 1ಕ್ಕೆ 1. ಹಾಗಾಗಿ ಎಷ್ಟಿದೆ ರೀ? 11 ಲೀಟರು 750 ಮಿಲಿ ಲೀಟರ್ ಸರಿಯಾದಂಥ ಉತ್ತರ. ಸೊ ಎ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, 1 ಡೆಸಿ ಲೀಟರ್ ಈಕ್ವಲ್ ಟು ಎಷ್ಟು ಅಂತ, ಎಷ್ಟು ಲೀಟರ್ ಅಂತೇಳಿ. ಸೊ ಹೀಗಾಗಿ 1 ಡೆಸಿ ಲೀಟರ್ ಈಕ್ವಲ್ ಟು ಸೊ 1/10 ಲೀಟರ್ ಅಂತೇಳಿ ಸೊ ಆನ್ಸರ್. ನಂತರ 5505 ಭಾಗಲಬ್ಧ 5ರಿಂದ ಮಾಡಿದಾಗ ಬರುವ ಭಾಗಲಬ್ಧ ಎಷ್ಟು ಅಂತ ಕರೀತಾರೆ. ಸೊ ಇದು ಸಿಂಪಲ್ ಆಗಿ ಮಾಡೋದಾದ್ರೆ ಸೊ 5 5 0 5 ಸೊ ಭಾಗಾಕಾರ ಮಾಡೋಣ 5ರಿಂದ. ಸೊ ನೆಕ್ಸ್ಟು 5 1 5 0 ನೆಕ್ಸ್ಟ್ 5 5 1 5 0 ಮೇಲ್ ತೋತು 0 ಇರ್ತೈತಿ, ಇಲ್ಲಿ ಕೂಡ 0 ಇಡೋಣ. ನೆಕ್ಸ್ಟ್ 5 ಸೊ 5 1 ಅಂದರೆ ಸೊ 1101 ಸರಿಯಾದಂಥ ಉತ್ತರ. ಸೊ ಬಿ. ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಿಗೆ ಬಿಟ್ಟ ಸಂಖ್ಯೆಗಳನ್ನು ತುಂಬಿರಿ ಅಂತಂದನ. ಸೊ 25.017 35.017 ಡ್ಯಾಶ್ 55017 ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಸಿರೀಸ್ ಅನ್ನ ಸಂಖ್ಯೆಯನ್ನು ಕೊಟ್ಟಿದ್ದಾನೆ. ಸೊ ಎಷ್ಟೇ 25, ಸೊ 35 ಇಲ್ಲ 55 ಕೊಟ್ಟಿದ್ದಾನೆ. ಹಾಗಾಗಿ 45 ನಾವೇನ್ ಮಾಡ್ಬೋದು? ಸೊ 45.017 ಅನ್ನು ಕಂಟಿನ್ಯೂಸ್ ಅಂತ ಹೇಳಿ ತೆಗೆದುಕೊಳ್ಬೋದು. ಹಾಗಾಗಿ ಸಿ ಸರಿಯಾದಂತ ಉತ್ತರ. ನೆಕ್ಸ್ಟ್ 15 ನೋಡ್ರಿ, ಆಯತದ ಸುತ್ತಳತೆಯ ಸೂತ್ರ ಏನಾಗಿದೆ ಅಂತಂದ್ರೆ ಸೊ ಸುತ್ತಳತೆ ಹೌದ್ರಿ 2l + 2b ಅಂತ ಹೇಳಿ. ಸೊ ನಂತರ 14ನೇ ಪ್ರಶ್ನೆ, 121 ಡ್ಯಾಶ್ 11 ಮಾಡಿದ್ರೆ ಸೊ ಉತ್ತರ 11 ಬರುತ್ತೆ ಅಂತ ಹೇಳಿ. ಸೊ ಇಲ್ಲಿ ಸಂಖ್ಯೆಗಳನ್ನು ಚಿಹ್ನೆಗಳನ್ನು ಕೊಟ್ಟಿದ್ದಾನೆ, ಪ್ಲಸ್, ಇಂಟು, ಡಿವಿಷನ್ ಮತ್ತೆ ಸಬ್ಸ್ಟ್ರಾಕ್ಷನ್ ಅಂತ ಹೇಳಿ. ಸೊ ಹಾಗಾಗಿ 121 ನಾವೇನ್ ಮಾಡಬಹುದು ಅಂತಂದ್ರೆ ಭಾಗಾಕಾರ ಮಾಡುವುದರ ಮುಖಾಂತರ ಸೊ 121 ಡಿವೈಡೆಡ್ ಬೈ 11 ಮಾಡಿದ್ರೆ 11 ಉತ್ತರ ಬರ್ತೈತಿ. ಹೀಗಾಗಿ ಸರಿಯಾದದ್ದು ಯಾವುದು ಅಂತಂದ್ರೆ ಸಿ. ನಂತರ 17ನೇ ಪ್ರಶ್ನೆ ನೋಡ್ರಿ, ಸೊ 2028ರಲ್ಲಿ 0ಯ ಸ್ಥಾನ ಬೆಲೆ ಅಂತ ಕೇಳಿದ್ದಾರೆ. ಸೊ 0 ಎಷ್ಟನೇ ಸ್ಥಾನದಲ್ಲಿದೆ ರೀ? ಬಿಡಿ 10 100, ಹೀಗಾಗಿ 100ನೇ ಸ್ಥಾನ ಅಂತ ಹೇಳಿ ಕೂಡ ಇಲ್ಲಿ ಸೊ ಹೇಳಬಹುದು. ಹಾಗಾಗಿ ಎ ಸರಿಯಾದ. ನೆಕ್ಸ್ಟ್ ಇನ್ನೊಂದೆರಡು ಪ್ರಶ್ನೆಗಳನ್ನು ತಗೊಳ್ಳೋಣ. ಸೊ 18ನೇದು, ವ್ಯವಕಲನದ ಮೌಲ್ಯ ಅಂದ್ರೆ 4305 ಸೊ ಮೈನಸ್ 2136 ಮೈನಸ್ ಮಾಡಿದ್ರೆ ಸಬ್ಸ್ಟ್ರಾಕ್ಷನ್ ಇದೆ. ಸೊ ಇಲ್ಲಿ ಮಾಡಿದ್ರೆ ಏನಾಗ್ತಂದ್ರೆ ಸೊ 15ರಾಗ 6 ಹೋದ್ರೆ ಅಂದ್ರೆ 9, ಸಕ್ಕೆಲ್ಲ 4 ಹೋದ್ರೆ ಸೊ 6, ಇಲ್ಲ 3ರಾಗ 2 ಹೋದ್ರೆ ಸೊ 1, 4ರಾಗ 2 ಹೋದ್ರೆ ಸೊ 1, 2169 ಅಂತೇಳಿ ಸೊ ಸರಿಯಾದಂತ ಉತ್ತರ ಸೊ ಬಿ. ನಂತರ ಇಲ್ಲಿ ವಿಶಾಲ ಕೋನಕ್ಕೆ ಒಂದು ಉದಾಹರಣೆಯನ್ನು ಕೇಳಿದ್ದಾರೆ. ವಿಶಾಲ ಕೋನ ಹಾಕ್ಬೇಕಾದ್ರೆ ಸೊ 90ಕ್ಕಿಂತ ಮೇಲ್ಪಟ್ಟು ಹಾಕ್ಬೇಕು. ಸರಳ ಕೋನ ಆದ್ರೆ 180 ಆಗ್ತತಿ, ಹೀಗಾಗಿ 90 ಲಂಬ ಕೋನ ಆಗ್ತತಿ, ಇದು ಲಘು ಕೋನ ಆಗ್ತತಿ, ಇದು ಸರಳ ಕೋನ ಆಗ್ತತಿ. ಹಾಗಾಗಿ ಸರಿಯಾದಂತ ಉತ್ತರ 125. ಇನ್ನ 3 ರೇಖೆಗಳಿರುವಂತಹ ಒಂದು ಪ್ಯಾನಿನಲ್ಲಿ ಉಂಟಾಗಿರುವಂತಹ ಒಂದು ಕೋನ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಅದು ಯಾವ್ದ್ರಿ? ಸೊ ವಿಶಾಲ ಕೋನ ಅಂತ ಹೇಳಿ ಸೊ ಹೇಳ್ಬಹುದು. ಹೀಗಾಗಿ ಇವಿಷ್ಟು ನಿಮ್ಮ ಅಭ್ಯಾಸಕ್ಕೆ ತಕ್ಕಂತಹ ಹಿಂದೆ ಕೇಳಿದಂತಹ ಪ್ರಶ್ನೆಗಳಲ್ಲಿ ಇರುವಂತಹ ಕೆಲವೊಂದು ಲೆಕ್ಕಗಳನ್ನು ನಾನು ಬಿಡಿಸಿದ್ದೇನೆ. ಮತ್ತೆ ಇನ್ನು ಹೆಚ್ಚಿನ ಉದಾಹರಣೆಗಳನ್ನು ಮತ್ತು ಹೆಚ್ಚಿನ ಸಮಸ್ಯೆಗಳನ್ನು ಕೂಡ ಸೊ ಬಿಡಿಸೋಣ. ಧನ್ಯವಾದಗಳು.